ಹಾಯ್ ಎವ್ರಿವನ್. ಇವಾಗ ನೋಡಿ ಒಂದು ಶಿಫ್ಟ್ ಟೈಪ್ 2 ಗಾಡಿ. ಸೊ ಟೈಪ್ 2 ಗಾಡಿ ಇದ್ರೂ ಈ ಗಾಡಿ ಬಂದ್ಬಿಟ್ಟು LX ಇದೆ, VX ಇದೆ, VXI, ZXI ಆ ಥರ ಇದೆ. ಸೊ ಇದು ಒಂದು ಗಾಡಿ ಟೈಪ್ 2 ಇದ್ರೂ ಔಟ್ಸೈಡ್ನಲ್ಲಿ ಏನು ನಾವು ಮಾಡಿದ್ದೀನಿ, ಇನ್ಸೈಡ್ನಲ್ಲಿ ಏನು ಮಾಡಿದ್ದೀನಿ, ಈ ಟೈಪ್ 2 ಶಿಫ್ಟ್ ಲವರ್ಸ್ ಅವ್ರಿಗೆ ಭಾಳ ಯೂಸ್ಫುಲ್ ಇದೆ ಇದು ವಿಡಿಯೋ. ಇದು ನೋಡ್ಬೋದು ನೀವು. ಫಸ್ಟ್ ಆಫ್ ಆಲ್ ಗಾಡಿ ಆಚೆಯಿಂದ ಒರಿಜಿನಾಲಿಟಿ ಹೆಂಗಿದೆ ಸೇಮ್ ಅದೇ ಥರ ಇದೆ. ಆಚೆ ಏನು ನಾವು ಮಾಡಿಲ್ಲ. ಯೂಸ್ಫುಲ್ ಏನಿದೆ ಗಾಡಿಗೆ, ನೆಸೆಸಿಟಿ ಏನಿದೆ ಗಾಡಿಗೆ, ಅಷ್ಟೇ ಗಾಡಿಗೆ ನಾವು ಕೆಲಸ ಮಾಡಿರೋದು. ಏನು ಮಾಡಿದ್ದೀನಿ ನಿಮಗೆ ಈ ವಿಡಿಯೋನಲ್ಲಿ ಸಿಗುತ್ತೆ, ನೋಡ್ಬೋದು ನೀವು. ಫಸ್ಟ್ ಆಫ್ ಆಲ್ ಎಲ್ಲ ತೋರಿಸಿ ನೋಡಿ ನೀವು. ಆಲ್ಮೋಸ್ಟ್ ನಿಮಗೆ 90 to 80% ಕೆಲಸ ಎಲ್ಲ ಒಳಗಡೆನೇ ಆಗಿರೋದು. ಆಚೆ ನಾವು ಏನು ಮಾಡಿಲ್ಲ, ಕೆಲಸ ಎಲ್ಲ ಒಳಗಡೆನೆ ಫಿಟ್ ಮಾಡಿರೋದು. ಫಸ್ಟ್ ಆಫ್ ಆಲ್ ಇದಕ್ಕೆ ನಾವು ಎಲ್ಲ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. 10 ಇಂಚು ನೀಡ್ ಫಾರ್ ಸ್ಪೀಡ್ ಸಿಸ್ಟಮು 10 ಇಂಚ್ ಹಾಕಿದ್ದೀನಿ ಇದಕ್ಕೆ. ಪ್ಲಸ್ ಒಂದು ರಿವರ್ಸ್ ಕ್ಯಾಮ್ರಾ ನೀಡ್ ಫಾರ್ ಸ್ಪೀಡ್ AHD ಕ್ಯಾಮ್ರಾ ಇದಕ್ಕೆ ಒಂದು ಫಿಟ್ ಮಾಡಿದ್ದೀನಿ. ಇದು ಒಂದು ಸೆಟಪ್ ಆಯಿತು. ಈ ಥರ ಹಳೆ ಸಿಸ್ಟಮ್ ಇದ್ದಿದ್ದು ಇದು ತೆಗಿಬಿಟ್ಟು ಹಾಕಿರೋದು. ಮೊರಲ್ ಫ್ರಂಟ್ ಕಾಂಪೊನೆಂಟು ಮೊರಲ್ದು, ಬ್ಯಾಕ್ ಸೈಡು ಮೊರಲ್ದೆ ಕೋಎಕ್ಸಲ್ಲು, ಅದು ಒಂದು ಫಿಟ್ ಆಗಿದೆ. ಇದು ಇವಾಗ ಆಡಿಯೋ ಸೆಟಪ್ ಆಯಿತು. ಇಲ್ಲಿ ಬಂದರೆ ಇವಾಗ ನೀವು ಸ್ಟೇರಿಂಗ್ಗೆ ಇದೇ ಥರ ನಿಮಗೆ ಕಂಟ್ರೋಲ್ ಬರೋದು. ತೆಗಿಬಿಟ್ಟು ನಾವು ಕಾರ್ಬನ್ ಫೈಬರ್ ಮಾಡಿ ಇದೇ ಸ್ಟೇರಿಂಗ್ಗೆ ಲೆದರ್ ರಾಪ್ ಹೊಲಿಸಿ ನಾವು ಆಡಿಯೋ ಕಂಟ್ರೋಲ್ ಇದಕ್ಕೆ ವಿತ್ ಬ್ಲೂಟೂತ್ ಜೊತೆಯಲ್ಲಿ ನಾವು ಫಿಟ್ ಮಾಡಿರೋದು. ಇದು ಪಾರ್ಕಿಂಗ್ ಆನ್ ಮಾಡೋರು ನಿಮಗೆ ಲೈಟ್ ಬರ್ತದೆ. ಇದು ಒರಿಜಿನಾಲಿಟಿನಲ್ಲಿ ಒಂದು ಫಿಟ್ ಮಾಡಿರೋದು. ಇವಾಗ ಆಡಿಯೋ ಸೆಟಪ್ಗೆ ಬಂದರೆ ನೀವು 10 ಇಂಚ್ ಇದಕ್ಕೆ ಕೂತ್ಕೊಳ್ಳೋದು ಎಲ್ಲ ಸಿಸ್ಟಮು 9 ಇಂಚೇ ಕೂತ್ಕೊಳ್ಳೋದು. ಸೊ 9:10 ಇಂಚ್ ನಾವೊಂದು ಕನ್ವರ್ಟರ್ ಅಂತ ಬರ್ತದೆ, ಇದು ಹಾಕಿ ನಿಮಗೆ 10 ಇಂಚ್ ಇದಕ್ಕೆ ನಾವು ಫಿಟ್ ಮಾಡಿರೋದು. ಇದು ರಿವರ್ಸ್ ಕ್ಯಾಮ್ರಾ ಒಂದು ಇದಕ್ಕೆ ಫಿಟ್ ಮಾಡಿದ್ದೀನಿ. ರಿವರ್ಸ್ ಕ್ಯಾಮ್ರಾನು ಎಲ್ಲಿ ಫಿಟ್ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ. ಇದಕ್ಕೆ ಬಂಪರ್ಗೆಲ್ಲ ಹೋಲ್ ಮಾಡಲ್ಲ ನಾವು. 90 ಡಿಗ್ರಿ ತಗ ಇದು ಕ್ಯಾಮ್ರಾ ನಿಮಗೆ ವ್ಯೂ ತೋರಿಸ್ತದೆ. ಇದು ಒಂದು ಫ್ರಂಟ್ ಕ್ಯಾಮ್ರಾ, ಇಲ್ಲಿ DVR ಅಂತ ಅದು ಇದೇ ಸಿಸ್ಟಮ್ಗೆ ನೀವು ಇದಷ್ಟು ಒಂದು DVR ಒಂದು ಫಿಟ್ ಮಾಡ್ಬೋದು. ಆಡಿಯೋ ಸೆಟಪ್ನಲ್ಲಿ ಇದಷ್ಟು ಆಯಿತು. ಇವಾಗ ಡ್ಯಾಂಪಿಂಗ್ ಪರ್ಸೋಸಿಂಗ್ ಏನಂದರೆ, ಇವಾಗ ಲೈಕ್ ಮಾರುತಿ ಗಾಡಿ ಎಲ್ಲ ಅಷ್ಟೊಂದು ನಿಮಗೆ ಬಾಡಿನಲ್ಲಿ ನಿಮಗೆ ಸ್ಟ್ರೆಂತ್ ಇರಲ್ಲ. ಸೊ ಆ ಪ್ರಕಾರ ನಾವು ಏನು ಮಾಡಿದ್ದೀನಿ ಅಂದರೆ ಡ್ಯಾಂಪಿಂಗ್ ಕೆಲಸನೂ ನೀವು ನೋಡ್ಬೋದು. ಇದಕ್ಕೆ ಬಂದ್ಬಿಟ್ಟು 2 ಲೇಯರ್ ಡ್ಯಾಂಪಿಂಗ್ ಅಂತಾರೆ. ಈ ಫೀಲಿಂಗ್ ಇವಾಗ ಚೆಕ್ ಮಾಡಬೇಕಂದ್ರೆ ನೀವು ಈ ಫೀಲ್ ನೋಡಿ. ನಿಮಗೆ ಇದೇ ಶಿಫ್ಟ್ ಇದು ಜಸ್ಟ್ ಒಂದು 5 ಕೈನಲ್ಲಿ ನಿಮಗೆ ನೂರಾನಲ್ಲಿ ಹಿಂಗೆ ಬರ್ತದೆ. ಅದೇ ನೀವು ಇಲ್ಲಿ ಫುಲ್ ಫೋರ್ಸ್ ಆಗಿದ್ರು ಇದರಲ್ಲಿ ಶಬ್ದ ಬರಲ್ಲ. ಈ ಫೀಲಿಂಗ್ ನಿಮಗೆ ಬೇರೆ ಥರ ಡೋರ್ದು. ಇದು ಒಂದು ಡ್ಯಾಂಪಿಂಗ್ ಕೆಲಸ. ಇದರಲ್ಲಿ ಇನ್ಸೈಡ್ ಆ್ಯಂಡ್ ಔಟ್ ಸೈಡು 2 ಡೋರ್ನಲ್ಲಿನೂ ನಿಮಗೆ ಆಗಿದೆ. ಇದಕ್ಕೆ ಬಂದ್ಬಿಟ್ಟು ಮೊರಲ್ ಸ್ಪೀಕರ್ ನಾವು ಹಾಕಿ ಕಾಂಪೊನೆಂಟು ಟೂಟ್ರನ್ನು ಫಿಟ್ಟಿಂಗ್ ನೋಡ್ಬೋದು ನಿಮಗೆ ಯಾವ ಥರ ಇದೆ ಅಂತ. ಇದು ಒಂದು ಕಂಪ್ನಿ ಸ್ಪೀಕರ್ ತೆಗಿಬಿಟ್ಟು ಈ ಥರ ಇದು ಒಂದು ಸ್ಪೀಕರ್ ಫಿಟ್ ಆಗಿದೆ. ಸೇಮ್ ಇನ್ಸೈಡ್ ವರ್ಕು ನಿಮಗೆ ಇದೇ ಥರ ಫಿಟ್ ಆಗಿದೆ. ಸೊ ಇದು ವಾಟರ್ ಗಾರ್ಡ್ ಏನಕ್ಕೆ ಆಗೋದು ಅಂದರೆ, ಹೆವಿ ಸ್ಪೀಕರು ನೀರು ಹೋಗ್ಬಾರ್ದು, ಸ್ಪೀಕರ್ ಹಾಳಾಗಬಾರ್ದು ಅಂತ ಇದಕ್ಕೊಂದು ವಾಟರ್ ಗಾರ್ಡ್ ಹಾಕಿ ವಿತ್ ರಿಂಗ್ ಜೊತೆನಲ್ಲಿ ಫಿಟ್ ಮಾಡಿರೋದು. ಆಡಿಯೋ ಸೆಟಪ್ನಲ್ಲಿ ಇದಿಷ್ಟು ನಿಮಗೆ ಇಷ್ಟು ಕೆಲಸ ಆಯಿತು. ಇವಾಗ ನೆಕ್ಸ್ಟು ಕ್ಯಾಮ್ರಾ ನೋಡ್ಬೋದು ನೀವು. ನಾವು ಹಾಕಿರೋದು ಕ್ಯಾಮ್ರಾನೇ ನಿಮಗೆ ಕಾಣಿಸಲ್ಲ, ಅದು ಜಸ್ಟ್ 4 ಸೆನ್ಸರ್ ಇದೆ ಅಷ್ಟೇ ಮಾತ್ರ. ಕ್ಯಾಮ್ರಾ ನಮ್ಮ ಎಲ್ಲ ವಿಡಿಯೋನಲ್ಲಿ ನೋಡ್ಬೋದು ನೀವು. ಇದು ಬಂದ್ಬಿಟ್ಟು VDI ಗಾಡಿಗೆ ಫಿಟ್ ಮಾಡಿರೋದು. ಸೊ ಇದು ಒಂದು ಡೋರ್ ಪ್ಯಾಡ್ಗೆ ಬ್ಲ್ಯಾಕ್ ಕಲರ್ ಬಂದಿರ್ತದೆ. ಆ ಥೀಮ್ಗೆ ನಾವು ಕಾರ್ಬನ್ ಫೈಬರ್ ಇದಕ್ಕೆ ಮ್ಯಾಚ್ ಆಗಲಿ ಅಂತ 4 ಡೋರ್ ಪ್ಯಾಡ್ಗೆ ಪ್ಲಸ್ಸು ಸ್ಟೇರಿಂಗ್ಗೆ ಪ್ಲಸ್ಸು ಇಲ್ಲಿ AC ವೆಂಟು ರೈಟ್ ಒಂದು ಲೆಫ್ಟ್ ಒಂದು ಈ ಕಾಂಬಿನೇಷನ್ ಕೊಟ್ಟು ಫಿನಿಷರೂ ಅಷ್ಟೇ ಇದಕ್ಕೆ ಸೈಡ್ನಲ್ಲಿ ಕಾಣಿಸ್ಬೇಕು. ಇದು ಹಾಕ್ಬಿಟ್ಟು ಒಂದು ಫಿನಿಷರು, ಈ ಡ್ಯಾಶ್ಬೋರ್ಡ್ ಪೀಸು 4 ಡೋರ್ ಪ್ಯಾಡ್ಗೆ ಇಷ್ಟಕ್ಕೆ ಮಾಡಿದ್ದೀನಿ. ಇದು ಒಂದು ಸೆಟಪ್ ಆಯಿತು. ನೆಕ್ಸ್ಟ್ ಸೆಟಪ್ ಇದಕ್ಕೆ ಆಂಬಿಯನ್ ಲೈಟ್ ಇದು ಫಿಟ್ಟಿಂಗು ನೋಡ್ಬೋದು ನೀವು. ಇದು ಫೀಲೇ ಗೊತ್ತಾಗಲ್ಲ ನಮಗೆ ಇದು ಫಿಟ್ ಆಗಿದೆಯಾ ಇಲ್ಲ ಏನು ಅಂತ. ಇದರಲ್ಲಿ ಇದಕ್ಕೆ ಸ್ವಿಚ್ ಒಂದು ಈ ಥರ ಬರ್ತದೆ. ಸೊ ಇದು ಸ್ವಿಚ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ನೋಡಿ ಕಲರ್ ಚೇಂಜ್ ಆಗುತ್ತೆ ಈ ಥರ.
ಡಿಸೈನು, ಕಲರು, ನಿಮಗೆ ಯಾವ ಥರ ಬೇಕು, ಯಾವ ಡಿಸೈನ್ ಬೇಕು, ಏನು ಕಲರ್ ಬೇಕು ಅಂದರೂ ಇಟ್ಕೊಳ್ಬೋದು. ಆಲ್ಮೋಸ್ಟ್ ನಿಮಗೆ ಬೇಜಾನ್ ಕಲರ್ ಬೇಜಾನ್ ಡಿಸೈನ್ ಬರ್ತದೆ ಇದ್ರಲ್ಲಿ. ಆ ಡಿಸೈನ್ ಟು ಡಿಸೈನ್ ನೀವು ಚೇಂಜ್ ಮಾಡ್ಬೋದು. ಸಿಂಗಲ್ ಕಲರ್ ರೆಡ್ ನೋಡ್ಬೋದು. ಒಂದು ಇದು ಸೆಟಪ್ ಆಯಿತು. ಇಲ್ಲಿನೂ ನಿಮಗೆ ಡೋರ್ ಪ್ಯಾಡ್ ತೋರಿಸ್ತೀನಿ. ಬ್ಯಾಕ್ ಸೈಡ್ ನೋಡಿ, ಇದು ಒಂದು ಸೆಟಪ್ ಆಯಿತು. ಇಲ್ಲಿನೂ ಇದೇ ಜಾಗನಲ್ಲಿ ನಾವು ಫಿಟ್ ಮಾಡಿರೋದು ಎಂಡ್ ಟು ಎಂಡ್. ಇದು ಒಂದಾಯಿತು. ಆಡಿಯೋ ಐಟಮ್ ಆಯಿತು, ಡೋರ್ ಡ್ಯಾಂಪಿಂಗ್ ಆಯಿತು, ಆಮೇಲೆ ಕಾರ್ಬನ್ ಫೈಬರ್ದು ಆಯಿತು. ನೆಕ್ಸ್ಟ್ ಇವಾಗ ಬಂದರೆ ಸೀಟ್ ಕವರ್ ನೋಡಿ, ಯಾವುದೋ ಒಂದು ಬಟ್ಟೆದು ಈ ಥರ ಇರ್ತದೆ. ನಿಮ್ಗೆ ಇದು ತೆಗಿಬಿಟ್ಟು ನಾವು ಈ ಸೀಟ್ ಕವರ್ ಕಲರೇ ಬೇರೆ, ಈ ಡಿಸೈನೇ ಬೇರೆ, ಈ ಕ್ವಾಲಿಟಿನೇ ಬೇರೆ, ಈ ಫಿನಿಶಿಂಗೇ ಬೇರೆ. ಇದು ನೋಡ್ಬೋದು ನೀವು ಎಷ್ಟು ವಿಡಿಯೋನಲ್ಲಿ ನೋಡಿ. ಈ ಥರ ಸೀಟ್ ಕವರ್ ನೀವು ನೋಡಿರ್ತೀರಾ, ಬಟ್ ನಾವು ಹೇಳೋಕ್ಕಾಗಲ್ಲ ನಮ್ಮದೇ ಮಾಡಿದ್ದೀನಿ ಅಂತ. ಬಟ್ ಈ ಸೀಟ್ ಕವರೇ ನಿಮಗೆ ಒಂದು ಟೇಸ್ಟೇ ಬೇರೆ, ಈ ಕಲರೇ ಬೇರೆ. ಗಾಡಿ ಸಿಲ್ವರ್ ಇದೆ, ಇಂಟೀರಿಯರು ಬ್ಲ್ಯಾಕ್ ಇದೆ, ಬಾರ್ಡ್ರ್ ಸಿಲ್ವರ್ ಇದೆ. ಸೊ ಕಾಂಬಿನೇಷನ್ಗೆ ನಾವು ಈ ಕಲರ್ ಒಂದು ಮಾಡಿ ಡಿಸೈನ್ ಮಾಡಿ ಫೋನ್ ಎಷ್ಟು ಜಸ್ಟಿಫೈ ಆಗುತ್ತೆ ಅಷ್ಟು ಮಾಡ್ಬೋದು ನಾವು. ಸೀಟ್ ಎಲ್ಲ ಕಟ್ಟಾಗಿದೆ, ಎಲ್ಲ ಓಲ್ಡ್ಗಡೆಯಿಂದ ಎಲ್ಲ ಒಳಗಡೆ ಹೋಗಿದೆ. ಇದಕ್ಕೆ ನಾವು ಎಕ್ಸ್ಟ್ರಾ ಕುಷನ್ ಹಾಕಿ ಬಕೆಟ್ ಶೇಪ್ ಮಾಡಿ ಇದಕ್ಕೆ ಒಂದು ಡಿಸೈನ್ ಮಾಡಿದ್ದೀನಿ. ಅದೇ ಕಾಂಬಿನೇಷನ್ಗೆ ಇಲ್ಲಿ ಒಂದು ರೆಡ್ ಸುಮ್ಗೆ ಇಲ್ಲಿ ಅಂತ ಬ್ಲ್ಯಾಕ್ ಸ್ಟಿಚಿಂಗ್ನಲ್ಲಿ ಬ್ಲ್ಯಾಕ್ ಹಾಕಿ ಸಿಲ್ವರ್ ಸ್ಟಿಚಿಂಗ್ನಲ್ಲಿ ಇದಕ್ಕೆ ಮ್ಯಾಚ್ ಆಗಲಿ ಅಂತ ಒಂದು ಸ್ಟೇರಿಂಗು ಇದು ಒಂದು ಫಿಟ್ ಮಾಡಿದ್ದೀನಿ. ಈ ಲುಕ್ಕೆ ನೋಡ್ಬೋದು ನೀವು. ಹಿಂದ್ಗಡೆ ಸೀಟು ಫಿಟ್ಟಿಂಗ್ ನೋಡ್ಬೋದು ನೀವು. 40-60 ಸೀಟ್ ಬರ್ತದೆ ಇದು. ಸೊ 40-60 ಸೀಟ್ ಇದ್ರೂ ನಾವು ಅದಕ್ಕೆ ಡಿಸೈನ್ ಮಾಡಿ ಬ್ಯಾಕ್ ಸೈಡ್ ಫಿಟ್ಟಿಂಗು ನೋಡ್ಬೋದು ನೀವು. ಎಂಡ್ ಟು ಎಂಡು ಎಷ್ಟು ಇದು ಸ್ಟಿಚಿಂಗ್ ನೋಡಿ ನಿಮ್ಗೆ ಗೊತ್ತಾಗತ್ತೆ ಯಾವ ಥರ ಕೆಲಸ ಇದೆ ಇದು ಅಂತ. ಅದು ವಾರಂಟಿ ಫಿಟ್ಟಿಂಗು ಅದು ಸೆಕೆಂಡ್ರಿ. ಇದು ಕೆಲಸ ಅನ್ನೋದು ಇದಕ್ಕೆ ನಿಮಗೆ ಈ ಕೆಲಸಕ್ಕೆ ನೋಡ್ಬೋದು. ಇದು ರೆಡ್ ಟೀಮ್ಸ್ನಲ್ಲಿ ನಿಮಗೆ ಈ ರೆಡ್ ಟೀಮ್ಸ್ಗೆ ನೀವು ಡೋರ್ ಪ್ಯಾಡು, ಸೀಟ್ ಕವರು, ಈ ಆಂಬೆಲ್ ಲೈಟು, ಇದು ಕಾರ್ಬನ್ ಫೈಬರ್ ಮಾಡಿರೋದು. ಒಂದು ಟೈಪ್ ಟು ಗಾಡಿ ಇದ್ರೂ ನಮ್ಮ ಹತ್ರ ಅದಕ್ಕೆ ನಾವು ಏನೇನು ಫಿಟ್ ಮಾಡಬೇಕು, ಏನೇನು ನೆಸೆಸಿಟಿ ಇದೆ ಆ ಲೆಕ್ಕಗೆ ನಾವು ಈ ಗಾಡಿಗೆ ಮಾಡಿದ್ದೀನಿ. ಅದೇ ಥರ ಸೇಮ್ ಇಲ್ಲಿ ಸ್ಕ್ರಾಚಸ್ ಆಗುತ್ತೆ ಅಂತ ಒಂದು ಕಾರ್ಬನ್ ಫೈಬರ್ ಸ್ಟಿಚಿಂಗು, ಇದು ಸ್ಟಿಕ್ಕರು, ಒಂದು ಮ್ಯಾಟು ಇದಕ್ಕೆ. ಸೊ ಈ ಥರ ಎಲ್ಲ ಒಂದು ಕೆಲಸ ಮಾಡಿ ನಾವು ಯಾವ ಗಾಡಿನಲ್ಲಿ ಇಲ್ಲಿ ಈ ಥರ ಸೀಟ್ ಕವರ್ ನಿಮಗೆ ಫಿಟ್ ಮಾಡಿ ಕೊಡೋಣ ಅವೈಲಬಲ್ ಇದೆ. ಡೋರ್ ಡ್ಯಾಂಪಿಂಗು ಸಿಸ್ಟಮ್ ಒಂದು 10 ಇಂಚ್ ಈ ಗಾಡಿನಲ್ಲಿ ಕೂತ್ಕೊಳ್ಳಲ್ಲ. ಸೊ 10 ಇಂಚ್ ನಾವು ಹಾಕಿ, ಇದು ಆಡಿಯೋ ಕ್ವಾಲಿಟಿನೇ ಬೇರೆ, ಇದು ಎಫೆಕ್ಟೇ ಬೇರೆ, ಇದು ಕ್ಲಾರಿಟಿನೇ ಬೇರೆ. ಬ್ರ್ಯಾಂಡ್ ನಿಮಗೆ ಇಲ್ಲಿ ಇದೆ ನೋಡಿ, ನೀಡ್ ಫಾರ್ ಸ್ಪೀಡ್ ಅಂತ, ಅದೂ ನಿಮಗೆ ಇಲ್ಲಿ ತೋರಿಸ್ತಾ ಇದೆ. ಸೊ ರಿವರ್ಸ್ ಆದ್ರೂ ನಿಮಗೆ ಈ ಕ್ಲಾರಿಟಿ ನೋಡ್ಬೋದು ರಿವರ್ಸ್ನಲ್ಲಿ. ಸೊ ಒಂದು ಗಾಡಿಗೆ ಡ್ಯಾಶ್ಬೋರ್ಡ್ ಲುಕ್ ನೋಡಿ ಸರ್, ಇದು ಹೆಂಗ್ ಫಿಟ್ ಮಾಡಿದ್ದೀನಿ ಅಂತ. ಆಂಬೆಲ್ ಲೈಟು, ಇದು ಆಂಬೆಲ್ ಲೈಟ್ ಫಿಟ್ಟಿಂಗ್ ನೋಡಿ. ಲೆಫ್ಟ್ ಸೈಡು, ರೈಟ್ ಸೈಡ್ ಬಂದರೆ ಈ ಫಿಟ್ಟಿಂಗ್ ನೋಡಿ. ತಿರ್ಗಾ ಕಂಟಿನ್ಯೂ ಈ ಫಿಟ್ಟಿಂಗ್ ನೋಡಿ ಹೆಂಗಿದೆ ಅಂತ. ಕಲರ್ ಚೇಂಜ್ ಮಾಡ್ರೆ ನೀವು ನೋಡಿ, ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಗ್ರೀನ್ ಬಂತು, ತಿರ್ಗಾ ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ಯಾವ ಕಲರ್ ಬೇಕು ನಿಮ್ಗೆ ಆ ಕಲರ್ ಇಟ್ಕೊಳ್ಬೋದು. ಮಲ್ಟಿ ಕಲರ್ ಬೇಕಂದ್ರೆ ನೋಡಿ, ಮಲ್ಟಿ ಕಲರ್ ಹೋಗ್ತಾ ಇದೆ ಇವಾಗ. ಅದೇ ಆಗಿ ಅದೇ ಕಲರ್ ಚೇಂಜ್ ಆಗ್ತಾ ಇರ್ತದೆ. ಸೊ ಇದು ಒಂದು ಫಿಟ್ ಆಗಿದೆ. ಒಂದು ಮಿರರು, ಅದೇ ಮಿರರ್ಗೆ ದೊಡ್ಡದೊಂದು ಮಿರರ್ ಹಾಕಿದ್ದೀನಿ. ಸೊ ಆ ಮಿರರು ಕಾಂಬಿನೇಷನ್ ನೋಡ್ಬೋದು ನೀವು. ಡಿ ವಿ ಆರ್ ಅಂದರೆ ಫ್ರಂಟ್ ಕ್ಯಾಮ್ರಾ ಇಮೇಜ್ ತೋರ್ಸೋಕ್ಕೆ ನಿಮಗೆ ಸೆಟ್ಟಿಂಗ್ ಸಿಗುತ್ತೆ, ಅದು ಒಂದು ಆಗಿದೆ. ಆಲ್ಮೋಸ್ಟ್ ಗಾಡಿನಲ್ಲಿ ಒಳಗಡೆನೆ ನಾವು ಇದಕ್ಕೆ ಕೆಲಸ ಮಾಡಿರೋದು. ಒಳಗಡೆ ನಮ್ಗೆ ಏನು ನೆಸೆಸಿಟಿ ಇದೆ ಅಷ್ಟು ಮಾತ್ರ ನಾವು ಇದಕ್ಕೆ ಏನು ಬಿಟ್ಟಿಲ್ಲ. ಎಲ್ಲ ಗಾಡಿಗೆ ಏನೇನು ಬೇಕಿತ್ತು, ಸೀಟ್ ಕೋಡಿಂದ ಹಿಡ್ದು ಸಿಸ್ಟಮ್ 10 ಇಂಚು, ಡೋರ್ ಡ್ಯಾಂಪಿಂಗು, ಆಮೇಲೆ ಸ್ಪೀಕರು, ಸೀಟ್ ಕವರು, ಮ್ಯಾಟು, 10 ಇಂಚ್ ಸಿಸ್ಟಮು, ಸ್ಟೇರಿಂಗ್ ಕಂಟ್ರೋಲ್ ನೋಡಿ ಈ ಥರ ಬರ್ತದೆ. ಸ್ಟೇರಿಂಗ್ ಕಂಟ್ರೋಲ್ ಕ್ಯಾಪು ಇದು ತೆಗಿಬಿಟ್ಟು ನಾವು ಇದೇ ಕಾಂಬಿನೇಷನ್ಗೆ ಇದೇ ಸ್ಟೇರಿಂಗ್ಗೆ ಕಂಟ್ರೋಲ್ ಹಾಕಿ ಇದಕ್ಕೆ ಕಾರ್ಬನ್ ಫೈಬರ್ ಮಾಡಿ, ಇದಕ್ಕೆ ಕಾರ್ಬನ್ ಫೈಬರ್ ಮಾಡಿ, ಡೋರ್ ಪ್ಯಾಡ್ಗೆ ಕಾರ್ಬನ್ ಫೈಬರ್ ಮಾಡಿ. ಸೊ ಒಂದು ಥೀಮ್ಸ್ ಏನು ಮಾಡಬೇಕು, ಏನು ಇದಕ್ಕೆ ಮಾಡ್ರೆ ಬೆನಿಫಿಟ್ ಇದೆ ಆ ಲೆಕ್ಕಗೆ ನಾವು ಮಾಡಿರೋದು. ಇದರಲ್ಲಿ 9 ಇಂಚೇ ಕೂತ್ಕೊಳ್ಳೋದು ನಿಮಗೆ. ನಾವು 10 ಇಂಚ್ ಹಾಕಿದ್ದೀನಿ ಇದಕ್ಕೆ, 10 ಇಂಚ್ ಹಾಕಿ ಸಿಸ್ಟಮು. ಬಟ್ ಎಫೆಕ್ಟ್ ಮಾತ್ರ ಸೂಪರ್ ಆಗಿದೆ ನಿಮಗೆ. ಏನಾಗಿ ಸೂಪರ್ ಆಗಿದೆ ಅಂದರೆ, ಇದು ಒಂದು ಆಂಡ್ರಾಯ್ಡ್ ಸಿಸ್ಟಮ್ಗೆ ಅಂತ ಒಂದು ಆಂಪ್ಲಿಫೈರ್ ಇದೆ. ಒಂದು ಆಂಡ್ರಾಯ್ಡ್ ಸಿಸ್ಟಮ್ಗೆ ಅಂತ
ಒಂದು ಆಂಪ್ಲಿಫೈರ್ ಇದೆ. ಅದು ಆದರೆ ನೀವು ಅದು ಮಜಾನೇ ಬೇರೆ, ಅದು ಆಡಿಯೋ ಎಫೆಕ್ಟೇ ಬೇರೆ. ಇಲ್ಲ ನಿಮಗೆ ಜಸ್ಟ್ ಸಿಸ್ಟಮ್ನಲ್ಲಿನೇ ಬೇಕಂದರೆ ಸಿಸ್ಟಮ್ನಲ್ಲಿನೇ ನೀವು ಯೂಸ್ ಮಾಡ್ಬೋದು. ಅದು ನಿಮಗೆ ಡಿಪೆಂಡೆಂಟ್, ನಿಮ್ಗೆ ಯಾವ ಥರ ಬೇಕು ಆ ಥರ ಇದೆ. ಇವಾಗ ಇಲ್ಲಿ ನಾವು ಪ್ರೆಸ್ ಮಾಡಿ ಇದು ಆಡಿಯೋನು ನೋಡಿ ನೀವು. अंदाज ते बखरे ते सब चाਹੁੰਦੇ ਤੈਨੂੰ ਪਾਉਣਾ ਤੈਨੂੰ ਆਪਣੀ ਬਣਾਉਣਾ ਮੇਰੇ ਤੇ ਇੰਡੀਆ ਲੱਗਦੀ ਬ੍ਰਾਂਡਡ ਤੇਰੇ ਕੱਪੜੇ ਦੀ ਦੁਨੀਆ ਦਾ ਹਿੱਸਾ ਤੇਰਾ ਠੀਕ ਹੈ. ಇದರಲ್ಲಿ ಸೆಟ್ಟಿಂಗ್ ನಿಮಗೆ ಬೇಜಾನಿದೆ. ಆಂಡ್ರಾಯ್ಡ್ ಆಟೋ ಕಾರ್ಪ್ಲೇ ಸಿಸ್ಟಮ್, ಇದು ವೈರ್ಲೆಸ್ಸು, ಮಿರರ್ ಲಿಂಕ್ ಇದೆ. ಸೊ ಇದು ಎಲ್ಲ ಒಂದು ಸಿಸ್ಟಮ್ ಬ್ರ್ಯಾಂಡೆಡ್ ಅಂದರೆ ನೋಡಿ ಈ ಥರ ನಿಮಗೆ ಹೆಸರು ಬರಬೇಕು. ಆ ಬ್ರ್ಯಾಂಡೆಡು ಕ್ವಾಲಿಟಿ ಇದೆ, ಫಿನಿಶಿಂಗ್ ವರ್ಕ್ ಇದೆ. ಒಂದು ಬೆನಿಫಿಟ್ ನಿಮ್ಮ ಗಾಡಿಗೆ ನೀವು ಒಂದು ಸ್ಪೆಂಡ್ ಮಾಡ್ರೆ ಒಳಗಡೆ ಫೀಲಿಂಗ್ ಇರಬೇಕು. ಒಳಗಡೆ ಅಂತೂ ಏನು ಹೇಳಂಗನೇ ಇಲ್ಲ. ಸೊ ಈ ಕೆಲಸ ಮಾಡೋಕ್ಕೆ ನಮಗೆ ಟೈಮು ಆಗಿದೆ, ಏನು ಒಂದು ದಿವಸನಲ್ಲಿ ನೀವು ಕೆಲಸ ಆಗಿಲ್ಲ. 3 to 4 days ನಮಗೆ ಇದು ಕೆಲಸನೂ ಆಗಿದೆ. 3 days ಅಟ್ಲೀಸ್ಟ್ ಆಗಿದೆ. ಇವಾಗ ಗಾಡಿ ಇವತ್ತು ಕೊಡಬೇಕು ನಾವು. ನಮ್ಮದೇ ಫ್ರೆಂಡ್ ಗಾಡಿ ಇದು, ನಮ್ಮ ಸ್ವಂತ ಫ್ರೆಂಡ್ ಗಾಡಿ ಇದು. ಇವರೇ ಬೇರೆ ಲೈನ್ ಎಲೆಕ್ಟ್ರಿಷಿಯನ್ ಲೈನ್ನಲ್ಲಿನೇ ಇದ್ದಾರೆ. ಸೊ ಆ ಲೈನ್ಗೆ ಕೆಲಸ ನಮ್ಮ ಹತ್ರನೇ ಬೇಜಾನ್ ಗಾಡಿ ಮಾಡೋದು ಇವರು. ಗಾಡಿ ಬಿಡಲ್ಲ. ಅದು ಓಪನ್ ಆಗಿ ಏನಿದೆ ಫ್ರಾಂಕ್ ಅದೇ ಸರ್ ನಾವು ಹೇಳೋದು ವಿಡಿಯೋನಲ್ಲಿ. ಏನು ಫ್ರಾಂಕ್ ಇದೆ ನಮ್ಮದು, ಏನೇನು ನಾವು ಮಾಡಿದ್ದೀನಿ, ಏನು ಕಸ್ಟಮರ್ಗೆ ಬೆನಿಫಿಟ್ ಇದೆ, ಏನು ಮಾಡ್ರೆ ನಿಮ್ಗೆ ಏನು ನೆಸೆಸಿಟಿ ಇದೆ, ಅದು ನಾವು ವಿಡಿಯೋ ಮಾಡಿ ಆಗೋದು. ಯಾವುದೋ ಒಂದು ಸಿಸ್ಟಮು, ಒಂದು ಸ್ಪೀಕರ್ ಆಗಿಬಿಟ್ಟು ಆಫರ್ ಇದೆ, ಡಿಸ್ಕೌಂಟ್ ಇದೆ ಬಂದ್ಬಿಡಿ, ಆ ಥರ ನಮ್ಮ ಹತ್ರ ಕೆಲಸ ಇಲ್ಲ ಸರ್. ವ್ಯಾಲ್ಯೂಷನ್ ಕೆಲಸ, ವ್ಯಾಲ್ಯೂಷನ್ ಗಾಡಿಗೆ ಏನು ಬೆನಿಫಿಟ್ ಇದೆ ಅದು ಮಾಡಿಕೊಡೋದು ನಾವು. ಇದೊಂದು ಫಿಟ್ಟಿಂಗ್ ನೋಡಿ ನೀವು, ಕಾಂಬಿನೇಷನ್ ಆಂಬಿಯನ್ ಲೈಟ್ಗೆ ಹೆಂಗಿದೆ ಅಂತ. ಈ ಎಂಡಿಂದ ಬಂದು ಈ ಡೋರ್ಗೆ ಫಿನಿಶ್ ಆದ ತಕ್ಷಣ ಒಂದು ಲುಕ್, ಲಕ್ಸುರಿ ಲುಕ್. ತಿರ್ಗಾ ಇಲ್ಲಿಂದ ಹೋಗಿ ನಿಮಗೆ ಆ ಡೋರ್ ಪ್ಯಾಡ್ ನಿಮಗೆ ಕ್ಲೋಸ್ ಓಪನ್ ಮಾಡಿ ನಿಕ್ಕಿದ್ದೀನಿ ಹೆಂಗಂದ್ರೆ ಡ್ಯಾಂಪಿಂಗ್ ಆ ಕಂಟಿನ್ಯೂ ತಿರ್ಗಾ ನಿಮ್ಗೆ ಅಲ್ಲಿ ಹೋದ್ರೆ ಅದೇ ಡೋರ್ ಪ್ಯಾಡ್ಗೆ ಅಲ್ಲಿ ಬರ್ತದೆ. ಸೊ ಒಂದು ಕಾಂಬಿನೇಷನ್ನು. ಸ್ಟೇರಿಂಗ್ ನೋಡಿ ನಿಮಗೆ ಲುಕ್ ಹೆಂಗೆ ಕಾಣಿಸ್ತದೆ, ಆಚೆಯಿಂದ ತೋರಿಸ್ತೀನಿ ನೋಡಿ. ಸ್ಟೇರಿಂಗ್ ಲುಕ್ಕು ಅದೇ ಸ್ಟೇರಿಂಗ್ ಮಾಡಿರೋದು. ಸೀಟ್ ಕವರ್ ನೋಡ್ಬೋದು ನೀವು, ಡಿಸೈನ್ ನೋಡಿ ಹೆಂಗಿದೆ ಅಂತ. ಇದು ಫೀಲಿಂಗೇ ನೋಡ್ಬೋದು ನೀವು, ಫೀಲಿಂಗ್ ಮಾಡ್ರೆ ಆ ಡಿಸೈನ್ ನೋಡಿ ಹೆಂಗಿದೆ. ಒಂದು ಡೋರ್ ಪ್ಯಾಡ್ ಫಿಟ್ ಆದರೆ ನೀವು ಫಿನಿಶಿಂಗ್ ನೋಡಿ ಹೆಂಗೆ ಕಾಣಿಸುತ್ತೆ ಅಂತ. ತಿರ್ಗಾ ಹಿಂಗಡೆ ಡೋರ್ ಪ್ಯಾಡ್ ನೋಡಿ ನೀವು ಫಿಟ್ಟಿಂಗು. ಇದು ಆಯ್ತು. ಹಿಂಗಡೆ ಕ್ಯಾಮ್ರಾ ನೋಡಿ, ಕ್ಯಾಮ್ರಾನೇ ಕಾಣಿಸಲ್ಲ ನಿಮ್ಗೆ ನಾವು ಎಲ್ಲಿ ಫಿಟ್ ಮಾಡಿದ್ದೀನಿ ಅಂತ. ತಿರ್ಗಾ ರಿವರ್ಸ್ ಆದರೆ ನಿಮಗೆ ರಿವರ್ಸ್ ಕ್ಯಾಮ್ರಾ ತೋರಿಸುತ್ತೆ. ಬಟ್ ನಾವು ಕ್ಯಾಮ್ರಾ ಎಲ್ಲಿ ಫಿಟ್ ಮಾಡಿದ್ದೀನಿ ಅಂತ ತೋರಿಸಲ್ಲ. ನೀವೇ ಜಸ್ಟಿಫೈ ಮಾಡ್ಬೋದು. ಕ್ಯಾಮ್ರಾ 4 ಸೆನ್ಸರ್ ಇದೆ ಅಷ್ಟೇ. ಅದು ಇದು ಒಂದು ಫಿಟ್ ಆಗಿದೆ. ಒಂದು ಸನ್ ಫಿಲ್ಮು ಇದಕ್ಕೆ ನಾವು 50-70 ರೂಲ್ಸ್ ಪ್ರಕಾರ ಏನಿದೆ ಅದು ಒಂದು ಹಾಕಿದ್ದೀನಿ. ಡೋರ್ ಪ್ಯಾಡ್ ಫಿಟ್ಟಿಂಗು ನೋಡ್ಬೋದು ನೀವು. ಇದು ತಿರ್ಗಾ ಇಲ್ಲಿ ಬಂದರೆ ಫ್ರಂಟ್ ಇಮೇಜು ನೋಡ್ಬೋದು ನೀವು. ಇದು ಕಾಂಬಿನೇಷನ್ ನೋಡ್ಬೋದು ನೀವು. ತಿರ್ಗಾ ಹಿಂಗಡೆನೂ ನೋಡಿ, ಅದೊಂದು ಮ್ಯಾಚ್ ಇದೆ. ಇಲ್ಲಿಂದ ಹೋದ್ರೆ ನಿಮಗೆ ಅಲ್ಲಿಂದ ಹೋಗಿ ಕಂಟಿನ್ಯೂ ತಿರ್ಗಾ ಅಲ್ಲಿಂದ ಬರ್ತದೆ. ಸೊ ಆ ಥರ ಒಂದು ಲುಕ್ ಇರ್ತದೆ. ಸಿಸ್ಟಮು ಫಿಟ್ಟಿಂಗ್ ನೋಡ್ಬೋದು ನೀವು. 10 inch ಆದ್ರೂ ನಾವು ಈ ಥರ ಫಿಟ್ಟಿಂಗ್ ಆಗಿದೆ.